ಅಮ್ಮ ನಾನು ನಿಮ್ಮನ್ನೆಲ್ಲ ಹಾಗೆ ಬಿಟ್ಟು ಕಳಿಸ್ಬಾರ್ದಾಗಿತ್ತು. ದಯವಿಟ್ಟು ನನಗೆ ಕ್ಷಮಿಸಿ. ನನಗೆ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ನಮ್ನೆಲ್ಲ ಮನೆ ಆಚೆ ಹಾಕೋಷ್ಟು ನೀನ್ ಕಟ್ಕೋ ಅಲ್ಲ ಅಂತ ನನಗೆ ಗೊತ್ತಿತ್ತಣ್ಣ. ಸಾರಿ ಬೇಬಿ, ಏನೋ ಕೆಟ್ಟಗಳಿಗೆ ಹಾಗೆ ನಡ್ಕೊಂಬಿಟ್ಟೆ. ಅಮ್ಮ ಅಮ್ಮ ನಾನು ಕ್ಷಮಿಸ್ಬಿಡಮ್ಮ. ಯಾಕೆ ಹೀಗೆಲ್ಲ ಮಾಡ್ಬೇಕಂತ? ಯಾರಾದರೂ ಹೀಗೆಲ್ಲ ತಮಾಷೆ ಮಾಡ್ತಾರೇನೋ? ಮಾಡಬಾರ್ದಾಗಿತ್ತು, ನಾನು ಮಾಡಬಾರ್ದಾಗಿತ್ತಮ್ಮ. ನಾನು ತಪ್ಪು ಮಾಡಿದಾಗಲೇ ನೀನು ಅದೇ ಮನೇಲಿ ತೆಗೆದು ಕಪ್ಪಳಕ್ಕೆ ರಾಚಿಬಿಟ್ಟಿದ್ರೆ ಅಂತ ತಪ್ಪು ಮಾಡ್ತಿರ್ಲಿಲ್ಲಮ್ಮ ನಾನು. ಏನು ಚಿಕ್ಕಪ್ಪ ನೀವು, ನಾವೆಲ್ಲರೂ ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ? ಯಾಕೆ ಇಂಥ ಜೋಕ್ ಮಾಡಕ್ಕೆ ಹೋದ್ರಿ? ಹೌದು ಕಣೋ ಹರಿ, ನೋಡಿಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಒಡವೆನೆಲ್ಲ ಅಡ ಇಡಕ್ಕೆ ಹೊಟ್ಬಿಟ್ಟಿದ್ವಿ. ಅಯ್ಯೋ, ಎಂಥ ಕೆಲಸ ಮಾಡಕ್ಕೆ ಹೊಟ್ಬಿಟ್ಟಿದ್ರಿ. ನಾನಿರುವಾಗ ಅದಕ್ಕೆಲ್ಲ ಅವಕಾಶ ಕೊಡ್ತೀನ? ಈ ವಿಷಯ ಏನಾದ್ರು ಪೂರ್ವಣ್ಣ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಇನ್ ಯಾವ ಟೆನ್ಷನ್ ಇಲ್ಲ, ನಾವೆಲ್ಲ ನಮ್ಮ ಮನೆಗೆ ಹೋಗ್ಬೋದು. ಒಡವೆ ಮಾತ್ರ ಅಡ ಇಡಲ್ಲ. ಅಯ್ಯೋ, ಒಡವೆ ಅಡ ಇಡಕ್ಕೆ ನಾನೇನು ಬಿಡ್ತೀನಿ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ನಾನು ಈ ಹರಿಹರವರೆಗೂ ಅದಕ್ಕೆಲ್ಲ ಖಂಡಿತ ಅವಕಾಶ ಕೊಡಲ್ಲ. ಹಾಗಾದ್ರೆ ಮನೆಗೆ ಹೊರಡೋಣಪ್ಪ. ಆ